ಎಲ್ಲ ಕಡೆನೂ ಅದನ್ನು ತೋರಿಸೋರು ಹೇಳೋರು ನಮ್ಮ ಹೆಂಡತಿ ಕೊಟ್ಟು ಇದು ನನ್ನ ಅರುಣ್ಗೆ ಕೊಟ್ಟೆ ಅಂತ. ಬಟ್ ಎಲ್ಲದಕ್ಕಿಂತ ಗಿಫ್ಟ್ ಅನ್ನೋದು ನನಗೆ ಅವ್ರು ಕೊಟ್ಟಿದ್ದು ಏನು ಅಂದರೆ 26 ವರ್ಷಗಳ ಅವ್ರ ಜೊತೆ ನಾನು ಜೀವನ ಮಾಡಿದ್ದೆ. ಅದೇ ಒಂದು ದೊಡ್ಡ ಯಾಕೆಂದರೆ ಆ ವ್ಯಕ್ತಿತ್ವ, ಆ ಒಂದು ಸ್ವಭಾವ, ಒಂದು ಕೊಡುವಂಥ ಒಂದು ವಿಷಯನ ನಾನು ಅವ್ರನ್ನ ನೋಡಿ ತುಂಬ ತುಂಬ ಇಷ್ಟ ಇವತ್ತಿಗೂ ನಮಗೆ ಅದು ಒಂದು ಮಾರ್ಗದರ್ಶನ. ಅದೇ ನಮ್ಮ ಇಬ್ಬರಿಗೂ ದೊಡ್ಡ ಗಿಫ್ಟ್. 29 ನಾವೇ ತುಂಬ ಮಿಸ್ ಮಾಡಬೇಕು. ಒಂದು ದಿನ ಕಂಪ್ಲೀಟ್ ಆಗಿ ಅವರು ಎಷ್ಟೇ ಬೈದ್ರು ಬೈಸ್ಕೊಂಡು ಖುಷಿಯಾಗಿ ಹೋಗ್ತಿದ್ರು. ಸೊ ಅದನ್ನೆಲ್ಲ ನೀವು ಸಾವಿರಾರು ಜನ ಬರ್ತಾ ಇದ್ರು, ಅವ್ರು ಸುಸ್ತಾಗಿ ಬಿಡೋರು. ಅಷ್ಟು ಸಲ ಹೋಗಿ ಕೇಕ್ ಕಟ್ ಮಾಡೋದಾಗಲಿ, ಹಾರ ಹಾಕಿಸ್ಕೊಳ್ಳೋದು, ಅಥವಾ ಅವರೆಲ್ಲ ತಕ್ಕೊಂಡು ನಿಂತ್ಕೊಳ್ಳೋದಿರಲಿ, ಅವ್ರಿಗೆ ಬೈಯೋದಿರಲಿ, ಅವ್ರ ಅಣ್ಣ ಕೂಗೋದಿರಲಿ, ಅದೆಲ್ಲ ತುಂಬಾ ಮಿಸ್ ಮಾಡ್ತೀವಿ. ಆದ್ರೂ ಆ ಪ್ರೀತಿ ಹಾಗೆ ಇದೆ ಅನ್ನೋದು ನಾವು ಎಲ್ಲಿ ನೋಡ್ತಾನೆ ರ್ಯಾಲಿ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಾವೇನು ಅವ್ರಿಗೆ ಹೇಳ್ಕೊಡೋದು ಇಲ್ಲ, ಈಗ ಮಾಡಬೇಕು ಅಂತ ಇಲ್ಲ. ನಮ್ಮ ಸಪೋರ್ಟಿನೂ ಅವ್ರು ಕೇಳಲ್ಲ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾ ಇರ್ತಾರೆ. ಅವ್ರಿಗೆ ಅಷ್ಟೇ ಅಭಿಮಾನ ಇದು. ಪ್ರತಿ ಕ್ಷಣ 100% ನಿಮ್ಗೆ ಅವ್ರು ಕಾಡ್ತಾರೆ. ಅದು ಯಾವ ಸಂದರ್ಭದಲ್ಲಿ ನಿಮ್ಗೆ ತುಂಬ ಅವರು ನೆನಪಾಗ್ತಾರೆ ಅಂದರೆ ನಾವೆಲ್ಲ ಫ್ರೆಂಡ್ಸು, ಅವರ ಆಪ್ತರು ಎಲ್ಲ ನಾವು ಸೇರಿದಾಗ ಅದು ಪ್ರತಿಯೊಂದು ಮಾತು ನೆನಪು ಬರುತ್ತೆ. ತುಂಬಾ ಅವ್ರು ಎಲ್ಲರೂ ಚುಡಾಯಿಸೋರು, ಎಲ್ಲರಿಗೂ ಯಾವ ಟಚ್ ಮಾಡಿರ್ತಾರೆ, ಕನೆಕ್ಟ್ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸ್ಟೋರಿ ಇರುತ್ತೆ. ಅದು ಓದೋದೆಲ್ಲ ಬೇರೆ ಬೇರೆ ಕಡೆ ನಾನು ಟ್ರಾವೆಲ್ ಮಾಡ್ತಾ ಇರ್ಬೋದು. ಒಬ್ಬೊಬ್ಬರು ಒಂದು ಹೊಸ ಕಥೆ, ನನಗೆ ಗೊತ್ತಿಲ್ಲದೆ ಇರೋ ಒಂದು ಇನ್ಸಿಡೆಂಟ್, ಒಂದು ಎಪಿಸೋಡ್ ಹೇಳೋದು ತುಂಬ ಖುಷಿ ಆಗುತ್ತೆ. ಅದ್ರಲ್ಲಿ ಯಾವ್ದು ಅದು ಮುಖ್ಯವಾಗಿ ನಾವು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವ್ರ ಪುಣ್ಯತಿಥಿ ದಿನ ಅವ್ರಿಗೆ ಇಷ್ಟವಾದ ಊಟವನ್ನೇ ನಾವು ಮನೆಯಲ್ಲಿ ಮಾಡಿ ಅವ್ರಿಗೆ ಇಲ್ಲಿ ತಂದು ಇಡೋದು, ಅಥವಾ ಮನೆಯಲ್ಲೂ ಅವ್ರಿಗೆ ಇದನ್ನು ಮಾಡೋದು ಮಾಡ್ತೀವಿ. ಸೊ ಆ ಒಂದು ವಿಷಯ ಯಾರೂ ಮರೆಯಲ್ಲ. ಅವರು ಈಸ್ ಫುಡಿ, ಅಂದರೆ ಟೋಟಲಿ ಪ್ರಿಯ ಅವರು. ಸೊ ಅದನ್ನ ಮಾತ್ರ ನಾವು ಮಿಸ್ ಮಾಡಲ್ಲ, ಅದನ್ನ ಮಾಡ್ಕೊಡೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.